ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಲೆಫ್ಟೆಸ್ಟ್ ಟ್ರೀ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ VTU ಅಂತ ಬಂದಾಗ ಇಂಪಾರ್ಟೆಂಟ್ ಟಾಪಿಕ್ ಇದು. ಇದ್ರ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಈ ಕ್ವಶನ್ ನಾನು ಏನ್ ತಗೊಂಡಿದ್ದೀನಿ, ಇದು VTU ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್, ಸರಿನಾ? ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಾಲ್ವ್ ಮಾಡೋದು, ಸೊ ಲೆಫ್ಟೆಸ್ಟ್ ಟ್ರೀ ಅಂತ ಅಂದ್ರೇನು, ಅದನ್ನ ಸಿ ಪ್ರೋಗ್ರಾಮ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಡಿಕ್ಲರೇಷನ್ ಅನ್ನ ಮಾಡಬಹುದು, ಮತ್ತೆ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ, ಸರಿನಾ? ಎಸ್, ಫಸ್ಟ್ ಲೆಫ್ಟೆಸ್ಟ್ ಟ್ರೀ ಇದು ಡೆಫಿನಿಷನ್ ಏನು? ಎ ಲೆಫ್ಟೆಸ್ಟ್ ಟ್ರೀ ಈಸ್ ಎ ಬೈನರಿ ಟ್ರೀ ಸಚ್ ದಟ್ ಇಫ್ ಇಟ್ಸ್ ನಾಟ್ ಎಂಟಿ. ನೋಡಿ ಇಲ್ಲಿ ಬೈನರಿ ಟ್ರೀ. ಫಸ್ಟ್ ಬೈನರಿ ಟ್ರೀ ಅಂದ್ರೇನು? ಯಾವುದೋ ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ, ಯಾವ್ದಾದ್ರು ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಅದಕ್ಕೆ ಅಟ್ ಮೋಸ್ಟ್ ನಮಗೆ ಬೈನರಿ ಟ್ರೀ ಅಲ್ಲಿ 0 ಚೈಲ್ಡ್ಗಳಿರ್ಬೋದು, ನೆಕ್ಸ್ಟ್ 1 ಚೈಲ್ಡ್ ಇರ್ಬೋದು. ಅದು ಲೆಫ್ಟ್ ಚೈಲ್ಡ್ ಆರು ಆಗಿರ್ಲಿ, ರೈಟ್ ಚೈಲ್ಡ್ ಆರು ಆಗಿರ್ಲಿ, 1 ಚೈಲ್ಡ್ ಇರ್ಬೋದು. ಮ್ಯಾಕ್ಸಿಮಮ್ ಒಂದು ನೋಡ್ಗೆ 2 ಚೈಲ್ಡ್, ಸರಿನಾ? 0 ಚೈಲ್ಡ್ಸ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, ಅಥವಾ 2 ಚೈಲ್ಡ್ ಇರ್ಬೋದು ಒಂದು ಬೈನರಿ ಟ್ರೀಯಲ್ಲಿ ಇರುವಂತ ನೋಡ್ಗೆ, ಸರಿನಾ? ಈ ತರದ್ದು ಕಾನ್ಸ್ಟಿಟ್ಯೂಟ್ ಮಾಡ್ತಾ ನೋಡಿ ಇಲ್ಲಿ ಈ ತರ ಇನ್ನೂ ಕೂಡ ಎಕ್ಸ್ಪೆಂಡ್ ಆಗ್ತಾ ಒಂದು ಬೈನರಿ ಟ್ರೀ ಕನ್ಸ್ಟ್ರಕ್ಟ್ ಆಗ್ತಾ ಹೋಗುತ್ತೆ. ಸೊ ಬೈನರಿ ಟ್ರೀಯಲ್ಲಿ ಒಂದು ನೋಡ್ಗೆ ಮ್ಯಾಕ್ಸಿಮಮ್ 2 ಚೈಲ್ಡ್ಸ್, ಮಿನಿಮಮ್ 0, 1, 2 ಮ್ಯಾಕ್ಸಿಮಮ್ ಇಷ್ಟು ಮಾತ್ರ ಇರೋಕ್ಕೆ ಸಾಧ್ಯ. ಈಗ ಅಟ್ಲೀಸ್ಟ್ ಒಂದು ನೋಡ್ ಇದ್ರೂ ಕೂಡ ನಾವೇನಂತ ಕರಿಬಹುದು, ಅದನ್ನ ಬೈನರಿ ಟ್ರೀ ಅನ್ಬೋದು. ಯಾಕೆ? 0 ಚೈಲ್ಡ್ ಇರ್ಬೋದಲ್ವಾ, ಅದಕ್ಕೋಸ್ಕರ. ನೆಕ್ಸ್ಟ್ ಅದು ಎಂಟಿ ಆಗಿರಬಾರ್ದು, ನಾಟ್ ಎಂಟಿ. ಒಂದೇ ಒಂದು ನೋಡಿದ್ರು ಕೂಡ ಅದು ನಾಟ್ ಎಂಟಿ ಅಲ್ವಾ, ಒಂದಾದ್ರೂ ನೋಡಿದೆ ಅನ್ನೋ ರೀತಿ. ಸೊ ಈ ತರ ಕಂಡೀಷನ್ ಇದ್ದಾಗ ನಾವು ಲೆಫ್ಟೆಸ್ಟ್ ಟ್ರೀ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಬಹುದು. ಏನು? ಶಾರ್ಟೆಸ್ಟ್ ಆಫ್ ಲೆಫ್ಟ್ ಚೈಲ್ಡ್ ಮಸ್ಟ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಶಾರ್ಟೆಸ್ಟ್ ಆಫ್ ದ ರೈಟ್ ಚೈಲ್ಡ್. ಸೊ ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದು ಏನು ಸಿ ಡಿಕ್ಲರೇಷನ್ ಇದೆಯಲ್ಲ, ಸೊ ಇದು ವೆರಿ ಸಿಂಪಲ್. ಅದನ್ನ ಪ್ರಾಬ್ಲಮ್ ಹೇಳ್ಕೊಟ್ಟು ಆದ್ಮೇಲೆ ನಾನು ಹೇಳ್ಕೊಡ್ತೀನಿ. ಯಾಕಂತಂದ್ರೆ ಫಸ್ಟಿಗೆ ಅದನ್ನ ಹೇಳ್ಕೊಟ್ರೆ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತೆ. ಪ್ರಾಬ್ಲಮ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಂಡಿರ್ತೀರಲ್ಲ, ಆಮೇಲೆ ನಾನು ಇದನ್ನ ಹೇಳ್ಕೊಟ್ರೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್, ಸರಿನಾ? ಎಸ್, ಈಗ ಮೊದಲನೇದು ಗ್ರಾಫ್ ಅಥವಾ ಟ್ರೀ ಅನ್ನ ಕೊಟ್ಟಿದ್ರಲ್ಲ, ಅದನ್ನ ತಗೊಂಡಿದ್ದೀನಿ. ಇನ್ನೊಂದನ್ನ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸರಿನಾ? ಈಗ ನೋಡಿ ಇಲ್ಲಿರುವಂತ ಎಲ್ಲಾ ನೋಡ್ಗಳನ್ನು ಕೂಡ ನಾವು ಇಂಟರ್ನಲ್ ನೋಡ್ಸ್ ಅಂತ ಕರಿತೀವಿ. ಏನು? ಇಂಟರ್ನಲ್ ನೋಡ್ಸ್. ಈಗ ನಾನು ಎಲ್ಲಾ ಲೀಫ್ ನೋಡ್ಗಳಿಗೂ ಕೂಡ ಎಕ್ಸ್ಟರ್ನಲ್ ನೋಡ್ಸ್ ಅನ್ನ ಡಿಸೈನ್ ಮಾಡ್ಬೇಕು. ಯಾವ ರೀತಿ? ಸಿಂಪಲ್. ಸೊ ಲೀಫ್ ನೋಡ್ ಅಂತ ಅಂದ್ರೇನು? 0 ಚೈಲ್ಡ್ ಇರುವಂತಹ ನೋಡ್ಗಳು. ನೋಡಿ ಇಲ್ಲಿ ಫರ್ದರ್ ಯಾವುದೇ ಚೈಲ್ಡ್ಗಳಿಲ್ಲ. ಸೊ ಲೀಫ್ ನೋಡ್ಗಳಿಗೆ ನಾವು ಎಕ್ಸ್ಟರ್ನಲ್ ನೋಡ್ಗಳನ್ನ ಆಡ್ ಮಾಡ್ಬೇಕು. 2 ಎಕ್ಸ್ಟರ್ನಲ್ ನೋಡ್, ಈ ತರ ಬಾಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಟರ್ನಲ್ ನೋಡ್ ಇಲ್ಲೂ ಕೂಡ ನಾವು ಎಕ್ಸ್ಟರ್ನಲ್ ನೋಡ್ ಅನ್ನ ಹಾಕ್ತಾ ಹೋಗ್ತೀವಿ. ಸೊ ಈ ಎಕ್ಸ್ಟರ್ನಲ್ ನೋಡ್ ಏನಿದೆ, ಇದ್ರದ್ದು ಪಾತ್ ವ್ಯಾಲ್ಯೂ 0 ಇರುತ್ತೆ ಅಂತಂದ್ರೆ ಇದಕ್ಕೆ ಮುಂದೆ ಯಾವುದೇ ಚೈಲ್ಡ್ ಇಲ್ವಲ್ಲ, ಸೊ ಅದಕ್ಕೆ ಎಲ್ಲಾದ್ರದ್ದು ಕೂಡ ವ್ಯಾಲ್ಯೂ 0 ಆಗಿರುತ್ತೆ. ಎಲ್ಲ ಎಕ್ಸ್ಟರ್ನಲ್ ನೋಡ್ದು ಕೂಡ ವ್ಯಾಲ್ಯೂ 0. ಸೊ ಈಗ ನಾವು ಒಂದು ಮಾಮೂಲಿ ಮ್ಯಾನ್ಯುಯಲ್ ಆಗು ಕೂಡ ಸಾಲ್ವ್ ಮಾಡ್ಬೋದು, ಅಥವಾ ನಾವು ಫಾರ್ಮುಲಾನ ಯೂಸ್ ಮಾಡ್ಕೊಂಡಾದ್ರೂ ಸಾಲ್ವ್ ಮಾಡ್ಬೋದು. ಸೊ ನಾನು ಹೇಳೋದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ, ಅವಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಮಾಮೂಲಿ ಹೇಳ್ಕೊಡ್ತೀನಿ ನೋಡಿ. ಇವಾಗ 9 ಇದೆ. 9ದು ವ್ಯಾಲ್ಯೂ ಏನಾಗುತ್ತೆ? ನಾವು ಇಲ್ಲಿ ರ್ಯಾಂಕ್ ಅಂತ ಬರ್ದಿದೀವಲ್ಲ, ಅದೇ ವ್ಯಾಲ್ಯೂ. ರ್ಯಾಂಕ್ ಅಥವಾ ಶಾರ್ಟೆಸ್ಟ್ ಪಾತ್ ಕಾಸ್ಟ್ ಅಂತ ಕರಿತೀವಿ, S ಆಫ್ X, ಶಾರ್ಟೆಸ್ಟ್ ಪಾತ್ ವ್ಯಾಲ್ಯೂ. ಸೊ ಅದೇನಾಗುತ್ತೆ? ಸಿಂಪಲ್. ಈಗ ನೋಡಿ ಇಲ್ಲಿ 9ದು ವ್ಯಾಲ್ಯೂ ಏನಾಗುತ್ತೆ? 9 ಅನ್ನೋ ನೋಡ್ದು ಲೆಫ್ಟ್ ಚೈಲ್ಡ್ 0 ಇದೆ, ರೈಟ್ ಚೈಲ್ಡ್ 0 ಇದೆ. ಅಂದ್ರೆ ಸಿಂಪಲ್, ಎಕ್ಸ್ಟರ್ನಲ್ ನೋಡ್ಗೆ ಒಂದು ನೋಡಿಂದ ಎಕ್ಸ್ಟರ್ನಲ್ ನೋಡ್ಗೆ ಬರೋದಕ್ಕೆ ನನಗೆ ವ್ಯಾಲ್ಯೂ ಎಷ್ಟು ಬೇಕಾಗುತ್ತೆ? ಸೊ ಪಾತ್ ಕಾಸ್ಟ್ ಎಷ್ಟಾಗುತ್ತೆ? ಒಂದೇ ಒಂದು ಲೈನ್. ಈ ಲೈನ್ ಎಷ್ಟು ಯೂಸ್ ಆಗಿದೆ ಅಷ್ಟನ್ನು ಬರೀರಿ, ಎಷ್ಟು 1 ಅಂತ ಬರಿಬಹುದು, ಸರಿನಾ? ಲೆಫ್ಟ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರು 1, ರೈಟ್ ಅನ್ನ ಕನ್ಸಿಡರ್ ಮಾಡಿದ್ರು 1. ಸೊ ಇದು ಮ್ಯಾನ್ಯುಯಲ್ ಆಯ್ತು. ನಾನು ಫಾರ್ಮುಲಾ ಪ್ರಕಾರ ಹೇಳ್ಕೊಡ್ತೀನಿ, ಅದೇ ಬೆಸ್ಟ್, ಸರಿನಾ? ಸೊ ಫಾರ್ಮುಲಾ ಏನು? 1 ಪ್ಲಸ್ ಮಿನಿಮಮ್ ಆಫ್ ಲೆಫ್ಟ್ ಆರ್ ರೈಟ್ ಚೈಲ್ಡ್, ಸರಿನಾ? ಈಗ ಯಾವ ರೀತಿ ಬರೆಯೋದು ನೋಡಿ. ಇವಾಗ 9ಗೆ ವ್ಯಾಲ್ಯೂನ ಬರಿತೀನಿ. 9 ವಿಲ್ ಬಿ ಈಕ್ವಲ್ ಟು S ಆಫ್ X ವ್ಯಾಲ್ಯೂ. 9ಗೆ 1 ಪ್ಲಸ್ ಮಿನಿಮಮ್ ಅಮಾಂಗ್ ಲೆಫ್ಟ್ ಚೈಲ್ಡ್, ರೈಟ್ ಚೈಲ್ಡ್. 9ಗೆ ನೋಡಿ ಇಲ್ಲಿ ಲೆಫ್ಟ್ ಚೈಲ್ಡ್ 0 ವ್ಯಾಲ್ಯೂ ಇದೆ, ನೆಕ್ಸ್ಟ್ ರೈಟ್ ಚೈಲ್ಡ್ಗೂ ಕೂಡ ವ್ಯಾಲ್ಯೂ 0 ಇದೆ. ಸೊ 0 ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ, ರೈಟ್ ಚೈಲ್ಡ್ ವ್ಯಾಲ್ಯೂ 0. ಸೊ ಇವಾಗ ಏನಾಗುತ್ತೆ? ವ್ಯಾಲ್ಯೂ 1 ಪ್ಲಸ್ ಮಿನಿಮಮ್ ಅಮಾಂಗ್ 0,0 ಅಂದ್ರೆ ಇವ್ರಿಬ್ರಲ್ಲಿ ಮಿನಿಮಮ್ ವ್ಯಾಲ್ಯೂ ಅದು, ಇಬ್ರು ಕೂಡ ಸೇಮ್ ಇರೋದ್ರಿಂದ 0ನೇ ಆಗಿರುತ್ತೆ. ಸೊ 1 ಪ್ಲಸ್ 0 ವಿಲ್ ಬಿ 1. ಸೊ 9ದು ವ್ಯಾಲ್ಯೂ ನನಗೆ 1 ಅಂತ ಬಂತು. ಅದೇ ರೀತಿ ನಾನು ಇವಾಗ 13ಗೆ ಕ್ಯಾಲ್ಕುಲೇಟ್ ಮಾಡಬೇಕು. 13 ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಮಿನಿಮಮ್ ಅಮಾಂಗ್ ದ ಲೆಫ್ಟ್ ಚೈಲ್ಡ್. ಸೊ 13ಗೆ ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ? 0, ರೈಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ? 0. ಸೊ ವ್ಯಾಲ್ಯೂ ಏನಾಗುತ್ತೆ? 1 ಪ್ಲಸ್ ಮಿನಿಮಮ್ ಅಮಾಂಗ್ 0,0 ಅಂದ್ರೆ 0 ಆಗುತ್ತೆ. ಸೊ ವ್ಯಾಲ್ಯೂ ವಿಲ್ ಬಿ 0. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ 40ಗೆ ನೋಡ್ತಾ ಹೋಗೋಣ. ಸೊ 40 ನೋಡ್ಗೆ ಏನಾಗುತ್ತೆ ವ್ಯಾಲ್ಯೂ? 1 ಪ್ಲಸ್ ಮಿನಿಮಮ್ ಅಮಾಂಗ್ ದ ಲೆಫ್ಟ್ ಚೈಲ್ಡ್ ಮತ್ತೆ ರೈಟ್ ಚೈಲ್ಡ್.
ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 40ಗೆ 0 ಇದೆ, ರೈಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 40ಗೆ 0 ಇದೆ. ಸೊ ಇವಾಗ ಗೊತ್ತಾಯ್ತಾ ನೋಡಿ, ಇಲ್ಲಿ 1 ಪ್ಲಸ್ ಮಿನಿಮಮ್ ಅಮೌಂಟ್ 0,0 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 0. ಸೊ 1 ಪ್ಲಸ್ 0 ವಿಲ್ ಬಿ 1. ಸೊ 40 ವ್ಯಾಲ್ಯೂ ಕೂಡ 1 ಆಗುತ್ತೆ. ಅದೇ ರೀತಿ 90 ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಮಿನಿಮಮ್ ಅಮೌಂಟ್ ದ ಲೆಫ್ಟ್ ಚೈಲ್ಡ್ ಮತ್ತೆ ರೈಟ್ ಚೈಲ್ಡ್. ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 0 ಇದೆ, ರೈಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 0 ಇದೆ. ಸೊ 1 ಪ್ಲಸ್ 0 ವಿಲ್ ಬಿ ಈಕ್ವಲ್ ಟು 1. ಸೇಮ್ ಪ್ರೊಸೆಸ್. ನೆಕ್ಸ್ಟ್ 25ಗೆ, ಸೊ ಇದ್ರದ್ದು ವ್ಯಾಲ್ಯೂ 1 ಬಂತು. ನೆಕ್ಸ್ಟ್ 25ಗೂ ಕೂಡ 1 ಪ್ಲಸ್ ಮಿನಿಮಮ್ ಅಮೌಂಟ್ ದ 0,0 ವಿಚ್ ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ 0 ಅಂತಂದ್ರೆ 1. ಸೊ ಇಲ್ಲೂ ಕೂಡ ವ್ಯಾಲ್ಯೂ 1 ಬರುತ್ತೆ. ನೆಕ್ಸ್ಟ್ ಒಂದು ಲೆವೆಲ್ ಮೇಲೆ ಹೋಗೋಣ. ಸೊ ಇಲ್ಲಿ 20, ಈ ಲೆವೆಲ್ ಅಲ್ಲಿ ಎಲ್ಲಾದರೂ ಆಗಿದೆ, ಈ 21 ಆಗಿಲ್ಲ. ಸೊ ಇದ್ರದ್ದು ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? 1 ಪ್ಲಸ್ ಮಿನಿಮಮ್ ಅಮೌಂಟ್ ಇಟ್ಸ್ ಲೆಫ್ಟ್ ಚೈಲ್ಡ್ ಮತ್ತೆ ರೈಟ್ ಚೈಲ್ಡ್. 20ದು ಲೆಫ್ಟ್ ಚೈಲ್ಡ್ ಇನ್ ವ್ಯಾಲ್ಯೂ ಏನಿದೆ 1 ಇದೆ, ಸರಿನಾ? 40 ಅಲ್ವಾ ಅದ್ರ ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 1, ರೈಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ ನನಗೆ 1 ಇದೆ. ಸೊ 1 ಪ್ಲಸ್ ಮಿನಿಮಮ್ ಅಮೌಂಟ್ 1,1 ಅಂದ್ರೆ 1 ಮತ್ತೆ 1 ನಲ್ಲಿ ಮಿನಿಮಮ್ ಯಾವುದು? ಎರಡು ಕೂಡ ಸೇಮ್ ಆಗಿರೋದ್ರಿಂದ 1 ಆಗಿರುತ್ತೆ. ಸೊ 1 ಪ್ಲಸ್ 1 2 ಆಯ್ತು. ಸೊ ಈಗ ಇದ್ರ ವ್ಯಾಲ್ಯೂ 2, ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ 5ದು ವ್ಯಾಲ್ಯೂನ ಕಂಡುಹಿಡಿಯೋಣ. ಇಲ್ಲಿ ಬರಿತೀನಿ. 5 ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಮಿನಿಮಮ್ ಅಮೌಂಟ್ ದ ಲೆಫ್ಟ್ ಚೈಲ್ಡ್ ಮತ್ತೆ ರೈಟ್ ಚೈಲ್ಡ್. ಸೊ 5ದು ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 1 ಇದೆ. ನೆಕ್ಸ್ಟ್ ರೈಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 1 ಇದೆ. ಸೊ ವ್ಯಾಲ್ಯೂ ಏನಾಗುತ್ತೆ? 1 ಪ್ಲಸ್ ಮಿನಿಮಮ್ ಅಮೌಂಟ್ 1 ಪ್ಲಸ್ 1 ಅಂತಂದ್ರೆ 1 ಆಗುತ್ತೆ. ಸೊ ವ್ಯಾಲ್ಯೂ ವಿಲ್ ಬಿ 2, ಸರಿನಾ? ಸೊ 5 ವ್ಯಾಲ್ಯೂ 2 ಬಂತು. ನೆಕ್ಸ್ಟ್ 8ಗೆ 1 ಪ್ಲಸ್ ಮಿನಿಮಮ್ ಅಮೌಂಟ್ ದ ಲೆಫ್ಟ್ ಚೈಲ್ಡ್ ಮತ್ತೆ ರೈಟ್ ಚೈಲ್ಡ್. 8ಗೆ ಲೆಫ್ಟ್ ಚೈಲ್ಡ್ ಅಲ್ಲಿ ವ್ಯಾಲ್ಯೂ ಏನಿದೆ ನನಗೆ 2 ಇದೆ, ರೈಟ್ ಚೈಲ್ಡ್ ಅಲ್ಲಿ ವ್ಯಾಲ್ಯೂ ಏನಿದೆ ನನಗೆ 1 ಇದೆ. ಈಗ 1 ಪ್ಲಸ್ ಮಿನಿಮಮ್ ಅಮೌಂಟ್ 2,1. ಸೊ 2 ಮತ್ತೆ 1 ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಅಂದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರೋದು 1. ಸೊ 1 ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು 2. ಸೊ ಇಲ್ಲಿ 2 ಅಂತ ಬರಿಬೇಕು, ಸರಿನಾ? ನೆಕ್ಸ್ಟ್ ಲಾಸ್ಟ್ ಒನ್ 4 ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಮಿನಿಮಮ್ ಅಮೌಂಟ್. ನೋಡಿ ಇಲ್ಲಿ ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 2 ಇದೆ, ಇದರ ರೈಟ್ ಚೈಲ್ಡ್ ವ್ಯಾಲ್ಯೂ ಕೂಡ 2 ಇದೆ. ಸೊ 1 ಪ್ಲಸ್ 2 ಮತ್ತೆ 2 ಅಲ್ಲಿ ಮಿನಿಮಮ್ ಯಾವುದು? 2ನೇ ಆಗಿರುತ್ತೆ. ಸೊ 2 ಪ್ಲಸ್ 1 ವಿಲ್ ಬಿ 3. ಸೊ ಇದ್ರದ್ದು ವ್ಯಾಲ್ಯೂ 3 ಬಂತು. ಈಗ ನಾನು ಎಸ್ ಆಫ್ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿದಿದ್ದೀನಿ. ಅಂದ್ರೆ ನಾವು ರ್ಯಾಂಕ್ ಅಂತನಾದ್ರೂ ಕರಿಬಹುದು ಅಥವಾ ಸ್ಮಾಲೆಸ್ಟ್ ಪಾತ್ ಕಾಸ್ಟ್ ವ್ಯಾಲ್ಯೂನಾದ್ರೂ ಕರಿಬಹುದು. ಸೊ ಅದನ್ನ ಕಂಡುಹಿಡಿದಿದ್ದೀನಿ. ಅವ್ರು ಹೇಳ್ತಿರೋ ಕಂಡೀಷನ್ ಏನು? ಶಾರ್ಟೆಸ್ಟ್ ವ್ಯಾಲ್ಯೂ ಆಫ್ ದ ಲೆಫ್ಟ್ ಚೈಲ್ಡ್ ಮಸ್ಟ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಶಾರ್ಟೆಸ್ಟ್ ವ್ಯಾಲ್ಯೂ ಆಫ್ ದ ರೈಟ್ ಚೈಲ್ಡ್ ವ್ಯಾಲ್ಯೂ ಅಂತ ಅಂದ್ರೆ ಸಿಂಪಲ್. ಮೇಲಿಂದ ಕೆಳಗಡೆ ಬರೋಣ. 4ಗೆ 2 ಚೈಲ್ಡ್ ಅಲ್ವಾ ಮ್ಯಾಕ್ಸಿಮಮ್? ಯಾವ್ಯಾವು? 5 ಮತ್ತೆ 8. ಸೊ 5ದು ವ್ಯಾಲ್ಯೂ ಏನಿದೆ 2 ಮಸ್ಟ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 8ದು ವ್ಯಾಲ್ಯೂ ಏನಿದೆ 2. ಕಂಡೀಷನ್ ಸ್ಯಾಟಿಸ್ಫೈದಾ? ನೋಡಿ ಇಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ನ ಗ್ರೇಟರ್ ಆಗದಲ್ಲೇ ಇರ್ಬೋದು, ಬಟ್ ಈಕ್ವಲ್ ಆಗಿದೆ ಅಲ್ವಾ? ಸೊ 2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 2. ನೆಕ್ಸ್ಟ್ ಇಲ್ಲಿಗೆ ಬನ್ನಿ. 5ಗೆ 2 ಚೈಲ್ಡ್ ಇರೋದು, ಒಂದು 9 ಮತ್ತೆ ಇನ್ನೊಂದು 13. 9 ವ್ಯಾಲ್ಯೂ ಏನಿದೆ 1 ಇದೆ, 13 ವ್ಯಾಲ್ಯೂ ಏನಿದೆ 1 ಇದೆ. ಗ್ರೇಟರ್ ದನ್ ಆರ್ ಈಕ್ವಲ್ ಟು ನಾ ನೋಡಿ 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಎಸ್, ಕಂಡೀಷನ್ ಸ್ಯಾಟಿಸ್ಫೈಡ್. ಇವಕ್ಕೆ ನೋಡುವಂತ ಅವಶ್ಯಕತೆ ಇಲ್ಲ, ಮೇನ್ ನೋಡ್ಗಳಿಗೆ ಮಾತ್ರ ನೋಡಿ. ನೆಕ್ಸ್ಟ್ ಇಲ್ಲಿ 20 ಮತ್ತೆ 21 ಈಸ್ ದ ಚೈಲ್ಡ್ ಆಫ್ 8. ಇಬ್ರು ಕೂಡ 8ಗೆ ಚೈಲ್ಡ್. ಸೊ 20 ವ್ಯಾಲ್ಯೂ ಏನಿದೆ 2 ಇದೆ, 25 ವ್ಯಾಲ್ಯೂ ಏನಿದೆ 1 ಇದೆ. ಸೊ 2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಎಸ್, ಕಂಡೀಷನ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ 40 ಮತ್ತೆ 90 ಬೋತ್ ಆರ್ ದ ಚಿಲ್ಡ್ರನ್ ಆಫ್ 20. ಸೊ 40 ವ್ಯಾಲ್ಯೂ ಇಸ್ 1, 90 ವ್ಯಾಲ್ಯೂ 1 ಇದೆ. ಸೊ 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಎಸ್. ಸೊ ಈಗ ನನಗೆ ಶಾರ್ಟೆಸ್ಟ್ ಪಾತ್ ಕಾಸ್ಟ್ ವ್ಯಾಲ್ಯೂ ಕೂಡ ಸಿಕ್ತು, ಮತ್ತೆ ಕಂಡೀಷನ್ ಪ್ರಕಾರನೂ ಕೂಡ ಇದೆ. ಸೊ ಏನಂತ ಬರಿಬಹುದು? ದ ಗಿವನ್ ಟ್ರೀ ಈಸ್ the given tree is leftest tree. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ರಲ್ಲ, ಅದನ್ನು ಕೂಡ ಇದೇ ತರ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಎರಡನೇ ಪ್ರಾಬ್ಲಮ್ ಅನ್ನ ತಗೊಂಡಿದ್ದೀನಿ, ಸೇಮ್ ಪ್ರೊಸೀಜರ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಏನ್ ಮಾಡಬೇಕು? ಎಕ್ಸ್ಟೆಂಡೆಡ್ ನೋಟ್ಸ್ ಗಳನ್ನ ಬರಿಬೇಕು, ಅಂದ್ರೆ ಎಕ್ಸ್ಟರ್ನಲ್ ನೋಟ್ಸ್ಗಳು ಲೀಫ್ ನೋಡ್ಗಳಿಗೆ ಮಾತ್ರ, 1 2 3 ಈ ತರ. ನೆಕ್ಸ್ಟ್ ಇಲ್ಲೊಂದು ಎಕ್ಸೆಪ್ಷನ್ ಬರುತ್ತೆ ನೋಡಿ. ಇಲ್ಲಿ 5ಗೆ ಲೆಫ್ಟ್ ಚೈಲ್ಡ್ ಇದೆ, ರೈಟ್ ಚೈಲ್ಡ್ ಇಲ್ಲ. ರೈಟ್ ಚೈಲ್ಡ್ ಅನ್ನ ನಾವು ಖಾಲಿ ಬಿಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕೇವಲ ಒಂದೇ ಒಂದು ಎಕ್ಸ್ಟರ್ನಲ್ ನೋಡ್ ಅನ್ನ ಆಡ್ ಮಾಡಿ. ಲೀಫ್ ನೋಡ್ಗಳಿಗಾದ್ರೆ 2 ಬಟ್ ಇಲ್ಲಿ ನನಗೆ ಕಂಡೀಷನ್ ಪ್ರಕಾರ 2 ಬೇಕೇ ಬೇಕು ಇದ್ರದ್ದು ವ್ಯಾಲ್ಯೂ ಅದಕ್ಕೋಸ್ಕರ ಏನ್ ಮಾಡ್ತೀವಿ? ಒಂದು ಎಕ್ಸ್ಟೆಂಡೆಡ್ ನೋಡ್ ಅನ್ನ ಬರಿತೀವಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಟರ್ನಲ್ ನೋಟ್ಸ್, ಗೊತ್ತಾಯ್ತಾ? ಎಕ್ಸ್ಟರ್ನಲ್ ನೋಟ್ಸ್ಗೆ ಪಾತ್ ಕಾಸ್ಟ್ ವ್ಯಾಲ್ಯೂ ಏನಿರುತ್ತೆ? 0 ಇರುತ್ತೆ. ಯಾಕೆ? ಫರ್ದರ್ ಯಾವುದು ಚೈಲ್ಡ್ಸ್ ಇಲ್ಲ ಅವಕ್ಕೆ. 0 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 ಫಾರ್ಮುಲಾ ಪ್ರಕಾರನೇ ಸಾಲ್ವ್ ಮಾಡ್ತಾ ಹೋಗೋಣ, ಸರಿನಾ? ಸೊ ಇವಾಗ ಫಸ್ಟ್ 8ದು ವ್ಯಾಲ್ಯೂ ಏನಾಗುತ್ತೆ? ಎಸ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಮಿನಿಮಮ್ ಅಮೌಂಟ್ ದ ಲೆಫ್ಟ್ ಚೈಲ್ಡ್ ಆರ್ ರೈಟ್ ಚೈಲ್ಡ್, ಸರಿನಾ? ಅದೇ ಅಲ್ವಾ ಫಾರ್ಮುಲಾ? ಸೊ 1 ಪ್ಲಸ್ ಮಿನಿಮಮ್ ಅಮೌಂಟ್ ದ 8ಗೆ ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ ನನಗೆ 0 ಇದೆ. ನೆಕ್ಸ್ಟ್ ರೈಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 0. ಸೊ 1 ಪ್ಲಸ್ ಮಿನಿಮಮ್ ಅಮೌಂಟ್ 0 ಅಂತ ಅಂದ್ರೆ ವ್ಯಾಲ್ಯೂ 0ನೇ ಆಗುತ್ತೆ. ಸೊ 1 ಪ್ಲಸ್ 0 ವಿಲ್ ಬಿ 1.
ಸೊ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 9ಗೂ ಕೂಡ 1 ಬರುತ್ತೆ, 10ಗೂ ಕೂಡ 1 ಬರುತ್ತೆ, 6ಗೂ ಕೂಡ 1 ಬರುತ್ತೆ, 7ಗೂ ಕೂಡ 1 ಬರುತ್ತೆ. ಸರಿನಾ? 9ಗೂ ಕೂಡ 1 ಬರುತ್ತೆ, ನೆಕ್ಸ್ಟ್ 10ಗೂ ಕೂಡ 1 ಬರುತ್ತೆ, 6ಗೂ ಕೂಡ 1 ಬರುತ್ತೆ, ಮತ್ತೆ 7ಗೂ ಕೂಡ 1 ಬರುತ್ತೆ. ಸರಿ, ಸಪರೇಟ್ ಸ್ಟೆಪ್ ಅಲ್ಲಿ ಬರೀತಾ ಹೋಗಿ, ನಾನು ಅದನ್ನೇ ಬರೀತಾ ಕೂತ್ಕೊಂಡ್ರೆ ವಿಡಿಯೋ ಲೆಂತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ. ಸರಿನಾ? ಗೊತ್ತಾಯ್ತಾ ಕಾನ್ಸೆಪ್ಟು? ಎಸ್. ಈಗ ಅದ್ರ ಮೇಲ್ಗಡೆ ಲೆವೆಲ್ಗೆ ಹೋಗೋಣ. ನೋಡಿ, ಇದ್ರ ಮೇಲ್ಗಡೆ ಲೆವೆಲ್. ಸೊ ಇವಾಗ 4 ಇಂದ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? 1 ಪ್ಲಸ್ ಮಿನಿಮಮ್ ಅಮೌಂಟ್ ದ ಲೆಫ್ಟ್ ಚೈಲ್ಡ್ ಮತ್ತೆ ರೈಟ್ ಚೈಲ್ಡ್. 4 ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 1 ಇದೆ, 4 ರೈಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 1 ಇದೆ. ಸೊ 1 ಪ್ಲಸ್ ಮಿನಿಮಮ್ ಅಮೌಂಟ್ 1, ಅಂತಂದ್ರೆ 1 ಆಗಿರುತ್ತೆ. ಸೊ 1 + 1 ವಿಲ್ ಬಿ 2. ಸೊ 4 ವ್ಯಾಲ್ಯೂ ನನಗೆ 2 ಅಂತ ಸಿಕ್ತು. ನೆಕ್ಸ್ಟ್ ಇವಾಗ 5ಗೆ 5 ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಮಿನಿಮಮ್ ಅಮೌಂಟ್ ದ ಲೆಫ್ಟ್ ಚೈಲ್ಡ್ ಮತ್ತೆ ರೈಟ್ ಚೈಲ್ಡ್. 5ದು ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 1 ಇದೆ, ಬಟ್ ರೈಟ್ ಚೈಲ್ಡ್ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಎಕ್ಸ್ಟೆಂಡೆಡ್ ನೋಡನ್ನು ಹಾಕೊಂಡಿದ್ದು. ಸೊ ವ್ಯಾಲ್ಯೂ ಏನಿದೆ 0 ಇದೆ. ಸೊ 1 ಪ್ಲಸ್ ಮಿನಿಮಮ್ ಅಮೌಂಟ್ 1 ಮತ್ತೆ 0 ಏನಾಗಿರುತ್ತೆ? 0 ಆಗಿರುತ್ತೆ. ಸೊ 1 + 0 ವಿಲ್ ಬಿ 1. ಗೊತ್ತಾಯ್ತಾ? ಸೊ ಇಲ್ಲಿ 1 ಅಂತ ಬರಿಬೇಕು. ನೆಕ್ಸ್ಟ್ ಈ ಲೆವೆಲ್ ಅಷ್ಟು ಆಗಿದೆ. ನೆಕ್ಸ್ಟ್ ಮೇಲ್ಗಡೆ ಲೆವೆಲ್ಗೆ ಹೋಗೋಣ. 2. ಸೊ 2 ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಮಿನಿಮಮ್ ಅಮೌಂಟ್ ದ ಲೆಫ್ಟ್ ಚೈಲ್ಡ್ ಮತ್ತೆ ರೈಟ್ ಚೈಲ್ಡ್. ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 2ದು ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ 2. ನೆಕ್ಸ್ಟ್ ಇದರ ರೈಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 1. ಸೊ 1 ಪ್ಲಸ್ 2 ಮತ್ತೆ 1 ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವ್ದಿರೋದು 1. ಸೊ 1 + 1 ವಿಲ್ ಬಿ 2. ಸೊ 2 ಅಂತ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಥರ್ಡ್ ನೋಡ್ದು 1 ಪ್ಲಸ್ ಮಿನಿಮಮ್ ಆಫ್ ಲೆಫ್ಟ್ ಮತ್ತೆ ರೈಟ್ ಚೈಲ್ಡ್. ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 1 ಇದೆ, ಇದರ ರೈಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 1 ಇದೆ. ಸೊ 1 ಪ್ಲಸ್ ಮಿನಿಮಮ್ ಅಮೌಂಟ್ 1 and 1 ಏನು 1ನೇ. ಸೊ 1 + 1 ವಿಲ್ ಬಿ 2. ಸೊ ಇದ್ರ ವ್ಯಾಲ್ಯೂ 2 ಬಂತು. ನೆಕ್ಸ್ಟ್ ಲಾಸ್ಟ್ 1 ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಮಿನಿಮಮ್ ಆಫ್ ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 2 ಇದೆ. ನೆಕ್ಸ್ಟ್ ರೈಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ ಅಲ್ಲೂ ಕೂಡ 2 ಇದೆ. ಸೊ 1 ಪ್ಲಸ್ ಮಿನಿಮಮ್ ಅಮೌಂಟ್ 2, 2ನೇ ಆಗಿರುತ್ತೆ. ಸೊ 2 + 1 ವಿಲ್ ಬಿ 3. ಸೊ ಇದ್ರದ್ದು ವ್ಯಾಲ್ಯೂ 3 ಅಂತ ಸಿಕ್ತು. ಈಗ ನನಗೆ ಶಾರ್ಟೆಸ್ಟ್ ಪಾತ್ ಕಾಸ್ಟ್ ವ್ಯಾಲ್ಯೂಗಳು ಸಿಕ್ಕಿದಾವೆ. ಈ ಕಂಡೀಷನ್ ಅನ್ನ ಚೆಕ್ ಮಾಡ್ತಾ ಹೋಗೋಣ. ಸೊ ಏನು? ಲೆಫ್ಟ್ ಚೈಲ್ಡ್ ಶಾರ್ಟೆಸ್ಟ್ ವ್ಯಾಲ್ಯೂ ಆಫ್ ಲೆಫ್ಟ್ ಚೈಲ್ಡ್ ಮಸ್ಟ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಶಾರ್ಟೆಸ್ಟ್ ವ್ಯಾಲ್ಯೂ ಆಫ್ ದ ರೈಟ್ ಚೈಲ್ಡ್. 1ಗೆ 2 ಚೈಲ್ಡ್ ಇರೋದು 2 ಮತ್ತೆ 3. ಸೊ 2ದು ವ್ಯಾಲ್ಯೂ 2 ಇದೆ, 3ದು ವ್ಯಾಲ್ಯೂ 2 ಇದೆ. ಗ್ರೇಟರ್ ದನ್ ಆರ್ ಈಕ್ವಲ್ ಟು ನೋಡಿ 2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ನ ಎಸ್ ಕಂಡೀಷನ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಈ 2ಗೆ 2 ಚೈಲ್ಡ್ಗಳಿದ್ದಾವೆ 4 ಮತ್ತೆ 5. 4ದು ವ್ಯಾಲ್ಯೂ 2 ಇದೆ, 5ದು ವ್ಯಾಲ್ಯೂ 1 ಇದೆ. 2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಎಸ್. ನೆಕ್ಸ್ಟ್ 3ಗೆ 2 ಚೈಲ್ಡ್ 6 ಮತ್ತೆ 1. 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ನೋಡಿ 6 ವ್ಯಾಲ್ಯೂ ಇಸ್ 1, 7 ವ್ಯಾಲ್ಯೂ ಇಸ್ 1. 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಎಸ್. ನೆಕ್ಸ್ಟ್ ಇಲ್ಲಿ 4ಗೆ 2 ಚೈಲ್ಡ್ ಇರೋದು 8 ಮತ್ತೆ 7. ಸೊ 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ನೋಡಿ 2 ಚೈಲ್ಡ್ ಇದ್ದಿದ್ದು 8 ಮತ್ತೆ 9 ಇಬ್ರದ್ದು ಕೂಡ 1 ಇತ್ತು ವ್ಯಾಲ್ಯೂ. ಸೊ 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಎಸ್. ಸೊ 5ಗೆ 10 ಒಂದಿದೆ. ನೆಕ್ಸ್ಟ್ ಇದು ಎಕ್ಸ್ಟರ್ನಲ್ ನೋಡ್ ನಾವು ಹಾಕೊಂಡಿದ್ದು. ಸೊ 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ನೋಡಿ ಇದ್ರದ್ದು ವ್ಯಾಲ್ಯೂ 1 ಗ್ರೇಟರ್ 10 ವ್ಯಾಲ್ಯೂ 1 ಇದೆ. ನೆಕ್ಸ್ಟ್ ಇದ್ರದ್ದು ವ್ಯಾಲ್ಯೂ 0. 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಎಸ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತ ಏನಂತ ಬರಿಬೋದು ನಾವು? ದಿಸ್ ಈಸ್ ಎ ಅಥವಾ ದಿಸ್ ಟ್ರೀ ಈಸ್ ಎ ಲೆಫ್ಟಿಯೆಸ್ಟ್ ಟ್ರೀ ಅಂತ ಬರಿಬೋದು. ಸೊ ಇಷ್ಟ ಆಯ್ತು, ಪ್ರಾಬ್ಲಮ್ ಆಯ್ತು. ಸೊ ಈಗ ಯಾವ ರೀತಿ ಸಿ ಡಿಕ್ಲರೇಷನ್ ಮಾಡೋದು? ಸಿಂಪಲ್ ಆಗಿ ಇಷ್ಟನ್ನ ಬಯಟ್ ಹಾಕೊಂಡೇ ಹೋಗ್ಬಿಡ್ರಿ. ಸ್ಟ್ರಕ್ಚರ್ ನೋಡ್, ಸೊ ಇಂಟ್ ಡೇಟಾ ಅಂತ ಕೊಟ್ಟಿದ್ದೀವಿ. ಸ್ಟ್ರಕ್ಚರ್ ನೋಡ್ ಲೆಫ್ಟ್, ಸರಿನಾ? ಹಿಂಗೆ ಲೆಫ್ಟ್ ಚೈಲ್ಡು ಮತ್ತೆ ರೈಟ್ ಚೈಲ್ಡ್ ಇದ್ದಂಗೆ, ಸರಿನಾ? ಲೆಫ್ಟ್ ಚೈಲ್ಡ್ ಒಂದ್ಸಲಿ, ರೈಟ್ ಚೈಲ್ಡ್ ಒಂದ್ಸಲಿ. ಇಂಟ್ ರ್ಯಾಂಕ್ ಅಂತಂದ್ರೆ ಸಿಂಪಲ್, ಶಾರ್ಟೆಸ್ಟ್ ಪಾತ್ ಕಾಸ್ಟ್ ವ್ಯಾಲ್ಯೂನ ಕಂಡುಹಿಡಿದ್ವಲ್ಲ S(x). ಸೊ ಇಂಟ್ ರ್ಯಾಂಕ್ ಇಷ್ಟನ್ನ ಡಿಕ್ಲರೇಷನ್ ಅನ್ನ ಬರೆದ್ರೆ ಸಾಕು. ಅವ್ರು ಫುಲ್ ಸೂಡೋ ಕೋಡನ್ನ ಕೇಳ್ತಾ ಇಲ್ಲ, ಜಸ್ಟ್ ಡಿಕ್ಲರೇಷನ್ ಅನ್ನ ಮಾತ್ರ ಕೇಳ್ತಾ ಇರೋದು. ಸೊ ಇಷ್ಟು ಡಿಕ್ಲರೇಷನ್ ಅನ್ನ ಬರೆದ್ರೆ ಸಾಕು, ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಲ್ಲಿ ಇನ್ನೊಂದು ತರದ ಪ್ರಾಬ್ಲಮ್ ಬರುತ್ತೆ, ಸೊ ಅದನ್ನು ಕೂಡ ನಾನು ಡಿಸ್ಕಸ್ ಮಾಡಿರ್ತೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.